ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಮಕ್ಕಳೇ, ಮತ್ತೊಮ್ಮೆ ನಿಮ್ಮನ್ನು ಡಿಜಿಟಲ್ ಸಂಡೇ ಸ್ಕೂಲ್ಗೆ ನಾನು ಆಹ್ವಾನಿಸ್ತೇನೆ. ಮತ್ತು ಬೈಬಲ್ ಯೂನಿಯನ್ ನಡೆಸುವಂಥ ಈ ಕಾರ್ಯಕ್ರಮವನ್ನು ನೀವೆಲ್ಲರೂ ನೋಡ್ತಾ ಬಂದಿದ್ದೀರಾ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಈ ಒಂದು ಸಣ್ಣ ವಾಕ್ಯ ಕೇಳುವಂಥ ಒಂದು ಕಾರ್ಯಕ್ರಮವನ್ನು ನೀವು ನೋಡ್ತಾ ಇರೋದ್ರಿಂದ ನೀವು ಹೆಚ್ಚಿನ ಆಶೀರ್ವಾದವನ್ನು ಹೊಂದುತ್ತಾ ಇದ್ದೀರಾ. ಅದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಹೇಳ್ತೇನೆ. ಮಕ್ಕಳೇ, ನೀವು ಮಾತ್ರವಲ್ಲದೆ ದೊಡ್ಡವರು ಸಹ ಈ ಒಂದು ಕಾರ್ಯಕ್ರಮವನ್ನು ನೋಡ್ರಿ ಮತ್ತು ಇನ್ನೊಬ್ಬರಿಗೆ ಹೇಳ್ರಿ. ದಯವಿಟ್ಟು ಆ ಮೂಲಕ ಅನೇಕರಿಗೆ ಆಶೀರ್ವಾದ ಆಗ್ತದೆ. ಈ ಸಮಯದಲ್ಲಿ ನಾವು ಪ್ರತಿ ಸಂಡೇ ಸ್ಕೂಲ್ನ ಒಂದು ಕಾರ್ಯಕ್ರಮದಲ್ಲಿ ದೇವರ ವಾಕ್ಯದ ಒಂದು ಕಥೆಯನ್ನು ಕೇಳೋದಕ್ಕಿಂತ ಮುಂಚೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ನಿಜ ಘಟನೆಯನ್ನು ಹೇಳ್ತಾ ಹೋಗ್ತೇವೆ. ಇದು ಬಹಳ ಹಿಂದೆ ನಡೆದಂಥ ಘಟನೆ ಆಗಿರಬಹುದು. ಅದೇನಂತ ಹೇಳಿದ್ರೆ, ಒಂದು ಮಿಷನರಿ ಗಂಡ ಹೆಂಡತಿ ಒಂದು ಹಳ್ಳಿಗೆ ಹೋಗಿ ಸುವಾರ್ತೆಯನ್ನು ಸಾರ್ತೇವೆ ಅಂತ ಹೇಳಿ ಅವರು ಹೊರಟು ಹೋಗ್ತಾರೆ. ಆ ಒಂದು ಹಳ್ಳಿ ಬಹಳ ದೂರದಲ್ಲಿ, ಅಂದರೆ ಸ್ಟ್ರೈಟ್ ಇರುವಂಥ ಒಂದು ಮೇಯ್ನ್ ರೋಡಿಂದ ಬಹಳ ಇಂಟೀರಿಯರಲ್ಲಿರುವಂಥ ಒಂದು ಹಳ್ಳಿಯಾಗಿತ್ತು. ಆದರೂ ಸಹ ಅವರು ಆ ಒಂದು ಕಾರ್ಯಕ್ಕೆ ಒಪ್ಪಿಕೊಂಡು ಅವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಒಂದು ಸ್ಥಳಕ್ಕೆ ಹೊರಡ್ತಾರೆ. ಮುಖ್ಯವಾದ ರಸ್ತೆಯಲ್ಲಿ ಬಸ್ನಿಂದ ಇಳಿದು ಸುಮಾರು 8-10-12 ಕಿಲೋಮೀಟ್ರ್ ಅವರು ಒಳಗೆ ಹೋಗಿ ನಡ್ಕೊಂಡು ಹೋಗಬೇಕಾಗಿತ್ತು ಸುವಾರ್ತೆ ಸಾರೋದಕ್ಕೋಸ್ಕರ. ಆ ದಂಪತಿಗಳಿಬ್ಬರು ಏನು ಮಾಡ್ತಾರಂತ ಹೇಳಿದ್ರೆ, ನಡ್ಕೊಂಡು ತಮ್ಮ ಬ್ಯಾಗ್ಗಳನ್ನು ಹಿಡ್ಕೊಂಡು ಹೋಗ್ತಾರೆ. ಅದು ದಟ್ಟವಾದಂಥ ಒಂದು ಕಾಡಿನ ಪ್ರದೇಶ ಆಗಿತ್ತು. ಅದರಿಂದ ಅವರಿಗೆ ಭಯ ಅಂಥದ್ದೇನಿರಲಿಲ್ಲ. ಯಾಕಂತ ಹೇಳಿದ್ರೆ, ದೇವರ ಸೇವೆಗೆ ಹೋಗುವಂಥ ಅವರಿಗೆ ಭಯ ಇರೋದಿಲ್ಲ. ಯಾಕಂತ ಹೇಳಿದ್ರೆ, ದೇವರು ನಮ್ಮನ್ನು ಕಾಪಾಡುತ್ತಾನೆಂಬ ಅಭಯ ವಚನ ಅವರಿಗೆ ಗೊತ್ತಿರ್ತದೆ. ಆದ್ದರಿಂದ ಅವರೇನು ಮಾಡ್ತಾರಂತ ಹೇಳಿದ್ರೆ, ತಮ್ಮ ಬ್ಯಾಗ್ ಲಗೇಜನ್ನು ಹಿಡ್ಕೊಂಡು ಅವರು ನಡ್ಕೊಂಡು ಹೊರಡ್ತಾರೆ. ಅನೇಕ ಮೈಲ್ಗಳ ದೂರ, ಅಂದರೆ ಕಿಲೋಮೀಟ್ರ್ ದೂರ ಅವರು ನಡೆದ ನಂತರ ಅವ್ರಿಗೇನಾಗ್ತದೆ, ಆಯಾಸಗೊಂಡು ನಾವು ಸ್ವಲ್ಪ ಹೊತ್ತು ವಿಶ್ರಮಿಸ್ಕೊಳ್ಳೋಣ ಅಂತ ಹೇಳಿ ಇಬ್ಬರು ಗಂಡ ಹೆಂಡತಿ ಕುಳಿತುಕೊಳ್ತಾರೆ. ಅದು ದಟ್ಟವಾದಂಥ ಕಾಡು. ದಟ್ಟವಾದ ಕಾಡಲ್ಲಿ ಪ್ರಾಣಿಗಳಿರುವಂಥದ್ದು ಸಹ ಇದೆ. ಆದರೆ ಇವರು ಧೈರ್ಯವಾಗಿ ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಅವರು ದಣವಾರಿಸಿಕೊಳ್ಳೋದಕ್ಕಂತ ಹೇಳಿ ಒಂದು ಮರದ ಕೆಳಗೆ ಕೂತ್ಕೊಂಡು ತಮ್ಮೆಲ್ಲ ಲಗೇಜ್ ಇಟ್ಕೊಂಡು ಸ್ವಲ್ಪ ಚಾಪೆ ಎಲ್ಲ ಹಾಸಿಕೊಂಡು ಅಲ್ಲಿ ಕೂತ್ಕೊಂಡು ವಿಶ್ರಮಿಸ್ತಾ ಇರುವ ಹಾಗೆ ಅವ್ರಿಗೇನಾಗ್ತದೆ ಅಂತ ಹೇಳಿದ್ರೆ, ಮಕ್ಕಳೇ, ಅವರು ನಿದ್ರೆಗೆ ಹೋಗಿಬಿಡ್ತಾರೆ. ಇಬ್ಬರು ಗಂಡ ಹೆಂಡತಿ ನಿದ್ರೆಗೆ ಹೋಗಿಬಿಡ್ತಾರೆ. ನಿದ್ರೆಗೆ ಹೋದಾದ ನಂತರ ಏನಾಗ್ತದೆ ಅಂತ ಹೇಳಿದ್ರೆ, ಅಲ್ಲಿ ಕಾಡಿನಲ್ಲಿರುವಂಥ ಒಂದು ದೊಡ್ಡ ಒಂದು ಸರ್ಪ ಏನು ಮಾಡ್ತದೆ ಅಂತ ಹೇಳಿದ್ರೆ, ಬಂದು ಅವರು ಮಲಗಿದಂಥ ಸ್ಥಳದ ಪಕ್ಕದಲ್ಲಿ ಅದೇನು ಮಾಡ್ತದೆ ಅಂತ ಹೇಳಿದ್ರೆ, ಅಲ್ಲಿ ಅದು ಸುತ್ತು ಹಾಕ್ಕೊಂಡು, ಸುರುಳಿ ಹಾಕ್ಕೊಂಡು ಅಲ್ಲಿ ಬಂದು ಮಲ್ಕೊಂಡು ಬಿಡ್ತದೆ. ಅಲ್ಲಿ ಮಲಗಿದಂಥ ಸಮಯದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬೇರೆ ಯಾವ ಪ್ರಾಣಿಗಳು ಈ ಹಾವನ್ನು ನೋಡಿ ಹತ್ತಿರ ಬರೋದಕ್ಕೆ ಬರಲೇ ಇಲ್ಲ. ಆದರೆ ಈ ದಂಪತಿಗಳಿಗೆ ಸ್ವಲ್ಪ ಹೊತ್ತಾದ ನಂತರ ಎಚ್ಚರಿಕೆ ಆಗ್ತದೆ. ಎಚ್ಚರಿಕೆ ಆಗಿ ಪಕ್ಕದಲ್ಲಿ ನೋಡ್ತಾರೆ, ದೊಡ್ಡ ಹಾವು, ಸರ್ಪ ಅದೇನು ಮಾಡ್ತಾ ಇದೆ, ಅಲ್ಲಿ ಮಲಗಿಕೊಂಡಿದೆ. ಆದರೆ ಇವ್ರಿಗೆ ಎಚ್ಚರಿಕೆ ಆಗಿ ಭಯ ಆಗ್ತದೆ. ಏನಾಗ್ತದೆ ಅಂತ ಹೇಳಿ ನೋಡಿ ಇವರು ನೋಡು ಅಂತ ಹೇಳಿ ಅವರು ಪಿಸು ಮಾತಿನಲ್ಲಿ ಅವರು ಮಾತನಾಡುತ್ತಾ ಇರುವಂಥ ಸಂದರ್ಭದಲ್ಲಿ ಆ ಸರ್ಪ ಏನು ಮಾಡ್ತದೆ ಅಂತ ಹೇಳಿದ್ರೆ, ಎದ್ದು ಅವರ ಕಡೆ ನೋಡಿ ನಿಧಾನವಾಗಿ ಅದು ಏನಾಗ್ತದೆ, ಹರಿದು ಹೋಗಿಬಿಡ್ತದೆ. ಆಗ ಗೊತ್ತಾಗ್ತದೆ ಇವ್ರಿಗೆ, ನಮ್ಮನ್ನು ಕಾಯುವುದಕ್ಕೆ ಈ ಕಾಡಿನಲ್ಲಿ ದೇವರು ಒಂದು ಸರ್ಪವನ್ನು ಕಳಿಸಿದ್ದಾನೆ. ಅದರಿಂದ ನಾವು ಸುರಕ್ಷಿತವಾಗಿ ಈ ಸಮಯದಲ್ಲಿ ನಿದ್ರೆ ಮಾಡಿ ನಾವು ಸ್ವಲ್ಪ ವಿಶ್ರಾಂತಿಯನ್ನು ಪಡೆದೆವು ಅಂತ ಹೇಳಿ ಅವರು ದೇವರಿಗೆ ಸ್ತೋತ್ರ ಹೇಳ್ತಾರೆ. ಆನಂತರ ಆ ಸರ್ಪ ಹೋಗಿದ್ದು ಅದು ಕಾಡೊಳಗೆ ಹೋಗಿ ಸೇರ್ಕೊಂಡ್ಬಿಡ್ತದೆ. ಆದರೆ ಇವರಿಗೆ ಯಾವ ಪ್ರಾಣಿಯ ಒಂದು ಅಪಾಯವಿಲ್ಲದೆ ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ. ಮಕ್ಕಳೇ, ದೇವರು ನಮಗೆ ಸಹಾಯಕನು. ಪರಾತ್ಪರನ ಮೊರೆ ಹೊಕ್ಕಿರುವವರು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತರಾಗಿರುವರು ಅಂತ ಹೇಳಿ ದಾವೀದನು 91ನೇ ಕೀರ್ತನೆಯಲ್ಲಿ ಹೇಳಿದಂತೆ, ನಾವು ದೇವರನ್ನು ಆಶ್ರಯಿಸುವುದಾದರೆ ದೇವರು ನಮ್ಮನ್ನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಯಾವಾಗಲೂ ಕಾಯ್ದು ಕಾಪಾಡುವ ಆತನಾಗಿದ್ದಾನೆ. ಹಾಗೆ ನಾವು ಈ ದಿನ ದೇವರ ವಾಕ್ಯದಲ್ಲಿ ದೇವರು ದಾನಿಯೇಲನನ್ನು ಹೇಗೆ ಸಿಂಹದ ಗವಿಯಿಂದ ಆತನ್ನು ರಕ್ಷಿಸಿದನೆಂಬುದನ್ನು ನಾವು ನೋಡೋಕೆ ಹೋಗೋಣ. ಮಕ್ಕಳೇ, ಈ ಕಾರ್ಯಕ್ರಮವನ್ನು ನೋಡಿ ಆಶೀರ್ವಾದ ಹೊಂದಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಬಾಬೆಲ್ ದೇಶವನ್ನು ಆಳುತ್ತಿದ್ದ ದಾರ್ಯಾವೇಶನು ತನ್ನ ರಾಜ್ಯಭಾರವನ್ನು ನಿರ್ವಹಿಸುವುದಕ್ಕೋಸ್ಕರ
3 ಮುಖ್ಯಾಧಿಕಾರಿಗಳನ್ನು ನೇಮಿಸಿಕೊಳ್ಳಬೇಕೆಂದು ನಿಶ್ಚಯ ಮಾಡಿಕೊಂಡನು. ಆ ಮುಖ್ಯಾಧಿಕಾರಿಗಳಲ್ಲಿ ದಾನಿಯೇಲನು ಒಬ್ಬನು. ಈ ದಾನಿಯೇಲನು ಪರಮಬುದ್ಧಿ ಇದ್ದದರಿಂದ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಿಗಿಂತ ದೇಶಾಧಿಪತಿಗಳಿಗಿಂತ ಅಧಿಕ ಸಾಮರ್ಥ್ಯವೆನಿಸಿಕೊಂಡಿದ್ದನು. ಅವನನ್ನು ರಾಜನು ಪೂರ್ಣ ರಾಜ್ಯಾಧಿಕಾರದ ಮೇಲೆ ನೇಮಿಸಲು ಉದ್ದೇಶಿಸಿದ್ದನು. ಹೀಗಿರಲು ಮುಖ್ಯಾಧಿಕಾರಿಗಳು ದೇಶಾಧಿಪತಿಗಳು ರಾಜ್ಯಭಾರದ ವಿಷಯದಲ್ಲಿ ದಾನಿಯೇಲನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಂದರ್ಭ ಹುಡುಕುತ್ತಿದ್ದರು. ಆದರೆ ತಪ್ಪು ಹೊರಿಸುವುದಕ್ಕೆ ಯಾವ ಸಂದರ್ಭವೂ ಅವರಿಗೆ ಸಿಕ್ಕಲಿಲ್ಲ. ಆದರೆ ದಾನಿಯೇಲನು ನಂಬಿಗಸ್ತನೇ ಆಗಿದ್ದನು. ಅವನಲ್ಲಿ ಆಲಸ್ಯವಾಗಲಿ ಅಕ್ರಮವಾಗಲಿ ಇರಲಿಲ್ಲ. ಆಗ ಮನುಷ್ಯರು ಈ ದಾನಿಯೇಲನ ಮೇಲೆ ತಪ್ಪು ಹೊರಿಸಲು ಇವನ ಧರ್ಮದ ಮೂಲಕವೇ ಹೊರತು ಇನ್ನಾವುದರಲ್ಲೂ ನಮಗೆ ಅವಕಾಶ ದೊರೆಯದು ಅಂದುಕೊಂಡರು. ಹೀಗೆ ಆ ಮುಖ್ಯಾಧಿಕಾರಿಗಳು ದೇಶಾಧಿಪತಿಗಳು ರಾಜನ ಸಮ್ಮುಖದಲ್ಲಿ ನೆರೆದು ಬಂದು ಅವನಿಗೆ, ಅರಸನಾದ ದಾರ್ಯಾವೆಷನೇ, ಚಿರಂಜೀವಿಯಾಗಿರು. ಯಾವನಾದರೂ 30 ದಿನಗಳ ತನಕ ರಾಜನಾದ ನಿನಗೇ ಹೊರತು ಯಾವ ದೇವರಿಗಾಗಲಿ ಮನುಷ್ಯನಿಗಾಗಲಿ ವಿಜ್ಞಾಪನೆ ಮಾಡಿಕೊಂಡರೆ ಅವನು ಸಿಂಹಗಳ ಗವಿಯಲ್ಲಿ ಹಾಕಲ್ಪಡಬೇಕೆಂಬ ಖಂಡಿತವಾದ ನಿಬಂಧನೆಯನ್ನು ರಾಜಾಜ್ಞೆಯ ರೂಪದವಾಗಿ ವಿಧಿಸುವುದು ಒಳ್ಳೆಯದು. ರಾಜ್ಯದ ಸಕಲ ಮುಖ್ಯಾಧಿಕಾರಿಗಳು ಅಧಿಕಾರಿಗಳು ಇದನ್ನು ಯೋಚನೆ ಮಾಡಿಕೊಂಡಿದ್ದಾರೆ. ರಾಜನೇ, ನೀನು ಈಗ ನಿನ್ನ ಈ ನಿಬಂಧನೆ ವಿಧಿಸಿ ಇದು ನಿಂತು ಹೋಗದ ಹಾಗೆ ನೀನು ರದ್ದಾಗದ ವಿಧಿ ನಿರ್ಣಯಗಳ ಪ್ರಕಾರ ಹಸ್ತಾಕ್ಷರ ಮಾಡು ಎಂದು ಬಿನ್ನವಿಸಲು ರಾಜನಾದ ದಾರ್ಯಾವೆಷನು ಆ ಶಾಸನಕ್ಕೆ ರುಜು ಹಾಕಿದನು. ಶಾಸನ ರುಜುವಾದದ್ದು ದಾನಿಯೇಲನಿಗೆ ತಿಳಿದಾಗ ಅವನು ತನ್ನ ಮನೆ ಹೋಗಿ ಯೆರೂಸಲೇಮಿನ ಕಡೆಗೆ ಕಿಟಕಿಗಳುಳ್ಳ ತನ್ನ ಮಹಡಿಯ ಕೋಣೆಯಲ್ಲಿ ಯಥಾಪ್ರಕಾರವಾಗಿ ದಿನಕ್ಕೆ 3 ಆವರ್ತಿ ಮೊಣಕಾಲೂರಿ ದೇವರಿಗೆ ಪ್ರಾರ್ಥನೆ ಮಾಡಿದನು. ಆಗ ಜನರು ಗುಂಪಾಗಿ ಕೂಡಿ ದಾನಿಯೇಲನು ತನ್ನ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತಾ ಇರುವುದನ್ನು, ರಾಜಾಜ್ಞೆಯನ್ನು ಮಿತಿಮೀರಿದ್ದನ್ನು ಪ್ರಸ್ತಾಪಿಸಿ ರಾಜನ ಬಳಿಗೆ ಬಂದು, ರಾಜನೇ, ಯಾವನಾದರೂ 30 ದಿನಗಳ ತನಕ ನಿನಗೇ ಹೊರತು ಬೇರೆ ದೇವರುಗಳಿಗಾಗಲಿ ಮನುಷ್ಯರಿಗಾಗಲಿ ವಿಜ್ಞಾಪನೆ ಮಾಡಿದರೆ ಅವನು ಸಿಂಹದ ಗಳೆಯಲ್ಲಿ ಹಾಕಬೇಕೆಂಬ ಆಜ್ಞೆಯನ್ನು ರುಜುವಾತು ಮಾಡಿದ್ದೀಯಲ್ಲ. ಆದರೆ ರಾಜನೇ, ಯಹೂದದಿಂದ ಸೆರೆಯಾಗಿ ಬಂದವರಲ್ಲಿ ಒಬ್ಬನಾದ ದಾನಿಯೇಲನು ನಿನ್ನನ್ನಾಗಲಿ ನಿನ್ನ ಹಸ್ತಾಕ್ಷರಕ್ಕಾಗಿ ನಿಬಂಧನೆಗಳಿಗಾಗಲಿ ಲಕ್ಷ್ಯಕ್ಕೆ ತರದೆ ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸುತ್ತಿದ್ದಾನೆ ಎಂದು ಅರಿಕೆ ಮಾಡಿದರು. ರಾಜನು ಈ ಮಾತುಗಳನ್ನು ಕೇಳಿ ಬಹಳ ವ್ಯಸನಗೊಂಡು ದಾನಿಯೇಲನನ್ನು ತಪ್ಪಿಸಬೇಕೆಂಬುದಾಗಿ ಮನಸ್ಸು ಮಾಡಿ ಅವನನ್ನು ಹೇಗೆ ರಕ್ಷಿಸಲಿ ಎಂದು ಯೋಚಿಸುತ್ತಾ ಇದ್ದನು. ದಾನಿಯೇಲನನ್ನು ಈ ನಿಬಂಧನೆಗಳ ಪ್ರಕಾರ ತಂದು ಸಿಂಹದ ಗವಿಯಲ್ಲಿ ಹಾಕಿ ಬಿಟ್ಟರು. ಆಗ ರಾಜನು ದಾನಿಯೇಲನಿಗೆ, ನೀನು ನಿತ್ಯವೂ ಭಜಿಸುವ ದೇವರು ನಿನ್ನನ್ನು ಉದ್ಧರಿಸಲಿ ಎಂದು ಹರಸಿದನು. ಕೂಡಲೇ ಬಂಡೆಯನ್ನು ತಂದು ಸಿಂಹಗಳ ಗವಿಯ ಬಾಯನ್ನು ಮುಚ್ಚಿಬಿಟ್ಟರು. ದಾನಿಯೇಲನ ಗತಿ ಬೇರೆಯಾಗದಂತೆ ರಾಜನು ತನ್ನ ಮುದ್ರೆಯಿಂದಲೂ ಮುಖಂಡರ ಮುದ್ರೆಯಿಂದಲೂ ಅದಕ್ಕೆ ಮೊಹರು ಮಾಡಿದನು. ಆನಂತರ ರಾಜನು ಅರಮನೆಗೆ ಹೋಗಿ ವಿನೋದ ವಾದ್ಯಗಳನ್ನು ತನ್ನ ಮುಂದೆ ತರಿಸದೆ ಉಪವಾಸವಾಗಿ ರಾತ್ರಿಯನ್ನು ಕಳೆದನು. ಅವನಿಗೆ ನಿದ್ರೆ ತಪ್ಪಿತು. ಮರುದಿನ ಆತನು ಎದ್ದು ಸಿಂಹಗಳ ಗವಿಯ ಬಳಿಗೆ ತ್ವರೆಯಾಗಿ ಓಡಿ ಹೋದನು. ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದಾಗ ಅರಸನು ದುಃಖದ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ದೇವರು ನಿನ್ನನ್ನು ಸಿಂಹಗಳ ಗವಿಯಿಂದ ಉದ್ಧರಿಸಿ ಕಾಪಾಡ ಶಕ್ತನೋ ಎಂದು ಕೇಳಲು ದಾನಿಯೇಲನು ರಾಜನಿಗೆ, ಅರಸನೇ, ಚಿರಂಜೀವಿಯಾಗಿರು. ನನ್ನ ದೇವರು ತನ್ನ ದೂತರನ್ನು ಕಳುಹಿಸಿ ಸಿಂಹಗಳ ಬಾಯನ್ನು ಬಂಧಿಸಿದ್ದಾನೆ. ಅವುಗಳಿಂದ ನನಗೆ ಯಾವ ಹಾನಿಯೂ ಆಗಲಿಲ್ಲ. ಯಾಕೆಂದರೆ ಕರ್ತನ ದೃಷ್ಟಿಗೆ ನಾನು ನಿರ್ಮಲನಾಗಿ ಕಂಡುಬಂದೆನು. ರಾಜನಾದ ನಿನಗೂ ಯಾವ ದ್ರೋಹವನ್ನು ಮಾಡಲಿಲ್ಲ ಎಂದು ಹೇಳಿದನು. ಇದನ್ನು ಕೇಳಿದ ರಾಜನು ಬಹು ಸಂತೋಷಗೊಂಡು ದಾನಿಯೇಲನನ್ನು ಆ ಸಿಂಹದ ಗವಿಯೊಳಗಿಂದ ಮೇಲಕ್ಕೆತ್ತಬೇಕೆಂದು ಅಪ್ಪಣೆ ಮಾಡಲು ಅವನನ್ನು ಅಲ್ಲಿಂದ ಮೇಲಕ್ಕೆತ್ತಿದರು. ಅವನು ತನ್ನ ದೇವರಲ್ಲಿ ಭರವಸೆಯಿಟ್ಟ ಕಾರಣ ಅವನಿಗೆ ಯಾವ ಹಾನಿಯೂ ಆಗಿರಲಿಲ್ಲ. ಆದುದರಿಂದ ರಾಜನು
ಆಜ್ಞಾಪಿಸಲು ದಾನಿಯೇಲನ ಮೇಲೆ ದೂರು ಹೊರಿಸಿದವರನ್ನು ತಂದು ಅವರನ್ನು ಅವರ ಹೆಂಡತಿ ಮಕ್ಕಳನ್ನು ಸಿಂಹದ ಗವಿಯಲ್ಲಿ ಹಾಕಿಬಿಟ್ಟರು. ಅವರು ಸಿಂಹದ ಗವಿಯಲ್ಲಿ ಮುಟ್ಟುವ ಅಷ್ಟರಲ್ಲಿ ಸಿಂಹಗಳು ಅವರ ಮೇಲೆ ಹಾರಿ ಅವರ ಎಲುಬುಗಳನ್ನೆಲ್ಲ ಚೂರು ಚೂರು ಮಾಡಿದರು. ಪ್ರಿಯ ಮಕ್ಕಳೇ, ದೇವರು ನಮ್ಮನ್ನು ಕಾಪಾಡುವಂಥ ದೇವರು. ತನ್ನ ದೂತರನ್ನು ಕಳಿಸಿ ನಮ್ಮನ್ನು ಕಾಪಾಡುತ್ತಾನೆ. ದಾನಿಯೇಲನ ನಂಬಿಕೆ ಆತನನ್ನು ಸಿಂಹದ ಗವಿಯಲ್ಲಿ ಅದು ಉಳಿಸುವಂತೆ ಮಾಡಿತು. ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ಸಂರಕ್ಷಿಸುವಂಥ ದೇವರು ತನ್ನ ದೂತರನ್ನು ಕಳುಹಿಸಿ ಕಾಪಾಡುತ್ತಾನೆ. ಪ್ರೀತಿಯ ಮಕ್ಕಳೇ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯ ದೇವರೇ, ನಮ್ಮನ್ನು ಕಾಪಾಡುವಂಥ ದೇವರೇ, ನಿಮ್ಮ ದೂತರನ್ನು ನಮ್ಮೆಲ್ಲರಿಗೂ ಕಾವಲಾಗಿರಿಸಿ ಕಾಯ್ದು ಕಾಪಾಡಿರಿ. ಈ ದಿನ ಈ ಒಂದು ಸಂಡೇ ಸ್ಕೂಲ್ನಲ್ಲಿ ಭಾಗವಹಿಸಿದಂಥ ಮಕ್ಕಳು, ಸಂಡೇ ಸ್ಕೂಲ್ ಟೀಚರ್ ಮತ್ತು ಸಭಾಪಾಲಕರು ಎಲ್ಲರನ್ನು ಆಶೀರ್ವದಿಸಿರಿ. ಯೇಸುವಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್.